ಪ್ರಮುಖವಾಗಿ ಮಂಡ್ಯ ಜಿಲ್ಲೆ ಕಳೆದ ಬಾರಿನೇ ಎಷ್ಟು ಗಮನ ಸೆಳೆದಿತ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ, ತಮಗೂ ಗೊತ್ತಿದೆ. ಈ ಬಾರಿ ಇರುವಂತ ಪರಿಸ್ಥಿತಿನೇ ಬೇರೆ. ಬಿಜೆಪಿ ಜೆಡಿಎಸ್ ಎರಡು ಮೈತ್ರಿ ಆಗಿದೆ. ಮೈತ್ರಿ ಮುಂಚೆ ಇದ್ದಂತ ಪರಿಸ್ಥಿತಿ ಬೇರೆ, ಇವಾಗಿನ ಪರಿಸ್ಥಿತಿ ಬೇರೆ. ಜೆಡಿಎಸ್ಗೆ ಆಲ್ರೆಡಿ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಮಗೂ ಕೂಡ ಒತ್ತಾಯಗಳು ಬರ್ತಾ ಇದ್ದಾರೆ. ಏನಾಗ್ಬೋದು, ತಾವೇ ಕಂಟೆಸ್ಟ್ ಮಾಡ್ತೀರಾ ಅನ್ನೋಂಥ ಕುತೂಹಲ. ಅಲ್ಲ ನೋಡಿ, ಎಲ್ಲೇ ಇರಲಿ ಫಸ್ಟ್ ಆಫ್ ಆಲ್ ಸಿಟ್ಟಿಂಗ್ MP ಅನ್ನೋ ಒಂದು ಸ್ಥಾನ ಇದ್ದೇ ಇರುತ್ತೆ. ಈವನ್ ಅವ್ರ ಮೈತ್ರಿ ಆಗಿದ್ರು ಅವ್ರಿಗೂ ಎಲ್ಲಿ ಸಿಟ್ಟಿಂಗ್ MP ಇದಾರೋ ಸಹಜವಾಗಿ ಅಲ್ಲಿ ಅವ್ರಿಗೇನೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಅನ್ನೋ ಪದ್ಧತಿ ಮೊದಲಿಂದ ಎಲ್ಲಾ ಪಕ್ಷಗಳಲ್ಲೂ 99% ಮಾಡ್ಕೊಂಡೇ ಬಂದಿರೋದೇ ಇದೆ ನಮಗೆ ಎಕ್ಸಾಂಪಲ್. ಅದೇ ತರ ನಮ್ಮ ಜಿಲ್ಲೆಯ ಬಿಜೆಪಿ ಪಕ್ಷದ ನಾಯಕರು ಅಥವಾ ಪಾರ್ಟಿ ವರ್ಕರ್ಸ್ ಅವರು ಆಸೆ ಪಡೋದು ಇಷ್ಟೇನೆ. ನಾವು ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಹೋರಾಟ ಕೊಟ್ಟಿದ್ವಿ. ಮೊದಲಕ್ಕಿಂತ ಬಿಜೆಪಿ ವೋಟ್ ಶೇರು ತುಂಬಾನೇ ಚೆನ್ನಾಗಿ ಡೆವಲಪ್ ಆಗಿದೆ ಮಂಡ್ಯದಲ್ಲಿ. ಫಸ್ಟ್ ಟೈಮ್ ಅಷ್ಟೊಂದು ವೋಟ್ಸ್ ಬಂದಿರೋದು ನಿಮ್ಮ ಗಮನದಲ್ಲೂ ಅದು ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಒಂದು ವಾತಾವರಣದಲ್ಲಿ ನಮ್ಮೆಲ್ಲರ ಒಂದು ಆಸೆ ಅಂತೀರಾ ಅಥವಾ ಒಂದು ಅಭಿಪ್ರಾಯ ಅಂತಾನು ಇಟ್ಕೊಳ್ಳಿ, ಬಿಜೆಪಿನ ನಾವು ಮಂಡ್ಯದಲ್ಲಿ ಉಳಿಸ್ಬೇಕು. ಈ ಸೀಟ್ನ MP ಸೀಟ್ ಏನಿದೆ ಬಿಜೆಪಿ ಉಳಿಸ್ಕೋಬೇಕು. MP ಸೀಟನ್ನ ಬಿಜೆಪಿ ಉಳಿಸ್ಕೊಂಡ್ರೆ ಗೆದ್ದೇ ಗೆಲ್ತೀವಿ ಅನ್ನೋವಂಥ ಒಂದು ಮಾತನ್ನ ಅವರೆಲ್ಲ ನನ್ನ ಮುಂದೆ ಇಟ್ಟಿದ್ದಾರೆ. ಸೊ ಖಂಡಿತ ಅದು ತುಂಬಾ ವರ್ತ್ವೈಲ್ ಥಾಟ್. ಅದು ಖಂಡಿತಾನು ಯಾವುದೇ ಕಾರಣಕ್ಕೂ ಈಗ ಊಹಾಪೋಹಗಳು ಅಥವಾ ಆ ಪಕ್ಷದಿಂದ ಹೇಳಿದ್ದಾರೆ ಅನ್ನೋದು ಬಿಟ್ರೆ ಅಧಿಕೃತವಾಗಿ ನಮಗೆ ಬಿಜೆಪಿ ಪಕ್ಷದಿಂದ ಅಥವಾ ಹೈಕಮಾಂಡ್ ಇಂದ ಯಾವುದೇ ಒಂದು ಸೂಚನೆ ಈ ತರ JDSಗೆ ಬಿಟ್ಟು ಕೊಡ್ತಾ ಇದೀವಿ ಅನ್ನೋಂಥ ಮಾತು ಈವರೆಗೂ ಎಲ್ಲೂ ಬಂದಿಲ್ಲ. ಇದು ನಿಜ. ಅದು JDSಗೂ ಬಂದಿಲ್ಲ, ನಮಗೂ ಬಂದಿಲ್ಲ. ದಿಸ್ ಇಸ್ ದ ಫ್ಯಾಕ್ಟ್.